ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂಧನ ಮಾಡುವಂತೆ ಆಗ್ರಹಿಸಿ ಗುರುವಾರ ಇಲ್ಲಿನ ಚೆನ್ನಮ್ಮ ವೃತ್ತದಲ್ಲಿ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಂಸತ್ತಿನ ಸದನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಭರದಲ್ಲಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ದೂರಿದ್ರು. ಬಿಜೆಪಿಯ ಏನು ಕೇಂದ್ರ ಗೃಹ ಸಚಿವರಾದಂತಹ ಏನು ಅಮಿತ್ ಶಾ ಅವರು ಏನಿದ್ದಾರೆ, ಇವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಮಹಾನಾಯಕರಾದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಸಂಸತ್ನಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಸಂಸತ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರ. ಹೌದಾ, ನಾವು ಯಾವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಕ್ಕಿಂತ ಜೈ ಭಗವಾನ್ ಅಂತ ಹೇಳಿ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಈ ಲುಚ್ಚ ನಾಲಾಯಕ್ ಅಮಿತ್ ಶಾ ಮಾಡಿದಾನ. ಯಾಕಂದ್ರೆ ಇವತ್ತು ನಮಗೆ ಭಗವಾನ್ ಯಾವತ್ತಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಅಮಿತ್ ಶಾ ಹೇಳುವಂತ ಭಗವಾನ್ ಯಾವತ್ತು ನಮ್ಗೆ ಕಾಪಾಡಿಲ್ಲ. ನಮ್ಗೆ ಇವತ್ತು ಇಡೀ ನಮ್ಮ ದೇಶವನ್ನ ಕಾಪಾಡ್ತಾ ಇದೆ ಅಂದ್ರೆ ಅದು ನಮ್ಮ ಸಂವಿಧಾನ. SC ST ಸಮುದಾಯದ ವಿರುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಸಾಧನೆ, ಅವರ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆಯ ವಿರುದ್ಧ ಅಮಿತ್ ಶಾನ ಹೇಳಿಕೆಗಳು ಇರ್ತಾವ. ಅದಕ್ಕೆ ಈ ತಡ ಮಾಡದೆ ಅಮಿತ್ ಶಾನನ್ನ ಈ ಸಂಸತ್ನಿಂದ ಹಾಗೂ ಅವರ ಪಕ್ಷದಿಂದ ಆತನ ಕಿತ್ತು ಒಗಿಬೇಕು. ಒಗಿಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದೇಶದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತದೆ. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದೆಂದಿಗೂ ಶಾಶ್ವತವಾಗಿರುತ್ತೆ. ಅಮಿತ್ ಶಾ ಹೇಳಿಕೆಯನ್ನ ಸಂಸತ್ತಿನ ಸದನದಲ್ಲಿ ಹಿಂಪಡಿಬೇಕು, ಕೂಡಲೇ ಅವರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.